ಹೊರಗೆ ಬಂದು ಮಠ ಕಟ್ಟಿಸಾನೋ, ಊರ ಹೊರಗೆ ಬಂದು ಊರ ಹೊರಗೆ ಬಂದು ಊರ ಹೊರಗೆ ಬಂದು ಮಠ ಕಟ್ಟಿಸಾನೋ, ಮಠದ ಬಾಗಿಲೊಳಗೆ ತಾನು ನಿಂತಾನೋ, ಮಠದ ನಂಬಿಕೆ ಶ್ರದ್ಧೆಯಿಂದ ಬಹುತೇಕ ಅವರು ಬೇಡಿಕೊಂಡಿರಬೇಕು, ನನ್ನ ಹೊಟ್ಟೆಲೆ ಸಾಕ್ಷಾತ್ ಮಲ್ಲಿನಾಥನಂತವರೇ ಹುಟ್ಲಿ ಅಂತಕ್ಕಂಥದ್ದು. ಯಾವ ಏನು ಮಾಡ್ಬೇಕಂತ ಮಾಡಿದಿ ಅಂತ ಕೇಳಿದೆ. ಸರ್ ನಾನೇನು ನಿರ್ಧಾರ ಮಾಡಿಲ್ಲ, ನೀವೇನು ಹೇಳ್ತೀರ ಅದನ್ನು ಮಾಡ್ತೀನಿ ರೀ ಅಂತ ಹೇಳಿದೆ. ನೋಡ್ರಿ, ಯಾರು ಅದಕ್ಕೆ ಹೇಳ್ತೀವಿ ನಾವು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗಾಗಿ ನಾನು ಹೇಳಿದೆ, ನೀನು IAS ಅಥವಾ KS ಮಾಡ್ಬೋದು, ನಿನ್ನ ಸ್ವಭಾವಕ್ಕೆ ನಿನ್ನ ವಿದ್ವತ್ತಿಗೆ ಅದು ಹೊಂತದೆ ಅಂತ. ಅವಾಗ ಅವನು ಪ್ರಶ್ನೆ ಕೇಳ್ದ, ಸರ್ ನಿಜವಾಗಿಯೂ ನಾನು ಪಾಸ್ ಆಗ್ಬೋದಾ ಅಂತ ಕೇಳ್ದ. ನಾನು ಅವನಿಗೆ ಅವತ್ತಿನ ದಿವಸ ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಟೆ. ಸೊ ನೀ ದಿನನಿತ್ಯವಾಗಿ 8 ರಿಂದ 10 ಗಂಟೆ ನೀನು ಓದ್ತಾ ಹೋದದ್ದಾದರೆ 100ಕ್ಕೆ 100ರಷ್ಟು ನೀನು ಯಶಸ್ಸನ್ನು ಕಾಣ್ತಿ. ಇದರ ಜೊತೆಗೆ ಆ ಕುದುರೆಗೆ ಯಾವ ರೀತಿಯಾಗಿ ಕಡಿವಾಣವನ್ನು ಹಾಕಿರ್ತಾರೆ, ಒಂದು ನೇರವಾಗಿ ಮುಂದೆನೇ ನೋಡ್ತಾ ಹೋಗಬೇಕು ಅನ್ನೋಂಥ ಒಂದು ಪಟ್ಟನ್ನು ಹಾಕಿರ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ, ಶ್ರೀ ಗುರು ಪರ ಪೂಜೆ ಗಂಡನ ಸೇವೆ ಭಕ್ತಿಯಿಂದ ಮಾಡುವಾಕಿ, ಎಷ್ಟು ಕಷ್ಟ ನಷ್ಟ ಬಂದರೆ ಧೈರ್ಯ ತಾಳಿ ಇರುವಾಕಿ, ಒಳ್ಳೆ ಗುಣದಾಕಿ, ರೀತಿ ನೀತಿ ಬಲ್ಲಾಕಿ, ಮಾನವಂತರ ಮನೆಯ ಮಗಳು, ಮಾನವಂತರ ಮನೆ. ಆಗಾಗ ಸಂಸ್ಕಾರಗಳನ್ನು ಕೊಡೋದು ಯಾಕೆ ಅಂದ್ರೆ, ಒಂದರೇ ಸಂಸ್ಕಾರ ಅವನಿಗೆ ತಟ್ಟಿ ಅವನು ಸುಸಂಸ್ಕೃತನಾಗಬೇಕು ಅನ್ನೋದೇ ಈ ಸಂಸ್ಕಾರಗಳ ಹಿಂದಿನ ಮುಖ್ಯವಾಗಿರುವಂಥ ಉದ್ದೇಶ. ಏನು ನಿರ್ಣಯ ಅಂತ ಕೇಳಿದರೆ, ಮೊದಲನೇದು ತಾಯಿಯ ಗರ್ಭದಲ್ಲಿರುವಂತಹ ಶಿಶು ಹೊರಗೆ ನಡೀತಾ ಇರುವಂತಹ ಗತಿವಿಧಿಗಳನ್ನು ಗಮನಿಸ್ತಾ ಇರ್ತದೆ. ಮೊದಲನೇ ಸ್ಟೇಟ್ಮೆಂಟು, ಗಮನಿಸ್ತಾ ಇರ್ತದೆ ಧ್ವನಿಯನ್ನ, ಶಬ್ದಗಳನ್ನ. ತಾಯಿ
ತಾಯಿ ನೋಡುವಂತಹ ಘಟನೆಗಳನ್ನ, ಅದು ಒಳಗ ಇರ್ತದ. ಆದ್ರೆ ತಾಯಿಯ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಆಗ್ತಾವೋ ಅವೆಲ್ಲವೂ ಕೂಡ ಕೂಸಿನ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಾ ಇರ್ತಾವ. ಅದಕ್ಕೆ ಹೊರಗೆ ನಡೀತಾ ಇರುವಂತಹದ್ದನ್ನು ಒಳಗಿರುವ ಶಿಶು ಯಾವಾಗ 8ನೇ ತಿಂಗಳಿಗೆ ಬರುತ್ತೋ ಆವಾಗಿನಿಂದ ಗಮನಿಸಲಿಕ್ಕೆ ಶುರುವಾಗ್ತದೆ. ಆಮೇಲೆ 2ನೇ ಸ್ಟೇಟ್ಮೆಂಟ್ ಏನು ಅಂದ್ರೆ, ಆಗ ನೋಡಿರೋದು ಎಲ್ಲವೂ ಕೂಡ ಆ ಮಗುವಿಗೆ ನೆನಪಿರ್ತದೆ. ಬರೀ ನೋಡಂಗಿಲ್ಲ, ನೋಡಿದ್ದನ್ನದು ನೆನಪು ಕೂಡ ಇಟ್ಕೊಂಡಿರ್ತದ. ಆಮೇಲೆ 3ನೇ ಸ್ಟೇಟ್ಮೆಂಟ್ ಏನು ಕೊಡ್ತಾರಂದ್ರೆ, ಬರೀ ನೋಡೋದು ನೆನಪಿಟ್ಕೊಳ್ಳೋದು ಅಷ್ಟೇ ಅಲ್ಲ, ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೂಸುಗಳು ಕೊಡ್ತಾವೆ ಅನ್ನುವಂಥ ನಿರ್ಣಯವನ್ನ ಆ ಪ್ರಯೋಗದಿಂದ ವಿಜ್ಞಾನಿಗಳು ಮಾಡ್ತಾರ. ಇದು ವೈಜ್ಞಾನಿಕ ಸತ್ಯ ಅನ್ನುವಂತಹ ಒಂದು ನಿರ್ಣಯವನ್ನ ಆ ಪ್ರಯೋಗ ನಮಗೆ ತಂದು ಕೊಡ್ತದೆ. ಇದನ್ನು ಸರ್ ನಾಗಲೋತಿ ಭಟ್ರು ಹೇಳಿರುವಂತಹದ್ದು. ಈ ಎಲ್ಲ ಹಿನ್ನೆಲೆಗಳನ್ನ ಇಟ್ಕೊಂಡೇನೆ ಭಾರತೀಯ ಸಂಸ್ಕೃತಿ ಪ್ರಾರಂಭ ಆಗಿರುವಂತಹದ್ದು. ಬಹಳಷ್ಟು ಜನರಿಗೆ ಈ ದೇಶದ ಸಂಸ್ಕೃತಿಯ ತಳ ಮತ್ತು ಬುಡ ಗೊತ್ತಿಲ್ಲದೆ ಅದರ ಮೂಲವನ್ನ ಸರಿಯಾಗಿ ಸಂಶೋಧನೆ ಮಾಡಲಾರ್ದನ ಇದೊಂದು ಮೂಢನಂಬಿಕೆ ಅಂತ ಹೇಳಿ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾರ. ಆದ್ರೆ ಭಾರತ ದೇಶದ ಅನೇಕ ವಿಜ್ಞಾನಕ್ಕೂ ನಿಲುಕದೇ ಇರುವಂತಹ ಏನು ನಂಬಿಕೆಗಳದಾವಲ್ಲ, ಅವು ಮೂಢನಂಬಿಕೆಗಳೆಲ್ಲ ನಮ್ಮ ದೇಶದ ಮೂಲ ನಂಬಿಕೆಗಳು ಅನ್ನುವಂಥದ್ದನ್ನ ನಾವು ಮರಿಬಾರ್ದು.